ಹೆಲೋ ಹಾಲ್. ನೋಡಿ, ಯಾವಾಗಲೂ ಅಷ್ಟೇ ದಿನನಿತ್ಯದಲ್ಲಿ ನಿಮ್ಮನ್ನು ನೀವು ಎನರ್ಜೈಸ್ನ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವೆನ್ ಯು ವೇಕಪ್ ಇನ್ ದ ಮಾರ್ನಿಂಗ್ ಯು ಹ್ಯಾವ್ ಟು ಎನರ್ಜೈಸ್, ಅದಲ್ವಾ? ಬಿಕಾಸ್ ಎವ್ರಿಥಿಂಗ್ ಇಸ್ ಎನರ್ಜಿ, ಬಟ್ ಆ ಒಂದು ಎನರ್ಜಿಗೆ ನೀವು ಹೆಂಗೆ ಕನೆಕ್ಟ್ ಆಗ್ತಿದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ, ಹೌದಲ್ವಾ? ಇಲ್ಲಿ ನಿಮ್ಮ ಒಂದು ಏನು ವೈಬ್ ಏನಿದೆ, ಒಂದು ಪಾಸಿಟಿವ್ ವೈಬ್ಸ್ ಏನಿದೆ ಅದನ್ನು ಕೀಪ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಅದನ್ನು ಕೀಪ್ನ ಮಾಡ್ಕೋಬೇಕಂತ ಹೇಳಿದರೆ ಏನು ಮಾಡಬೇಕು? ನೀವು ಪಾಸಿಟಿವ್ ಥಾಟ್ನ ಕಲ್ಟಿವೇಟ್ನ ಮಾಡಬೇಕಲ್ವಾ? ಅಂದರೆ ನಿಮ್ಮ ಒಂದು ಎಮೋಷನ್ಸ್ ಏನಿದೆ, ನಿಮ್ಮ ಒಂದು ಫೀಲಿಂಗ್ಸ್ ಏನಿದೆ, ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಏನಿದೆ, ಅಸಂಪ್ಷನ್ ಇದೆ, ಎಲ್ಲದನ್ನು ಕೂಡ ಪಾಸಿಟಿವ್ ಆಗಿ ಕಲ್ಟಿವೇಟ್ನ ಮಾಡಬೇಕಾಗಿರೋದು. ಸೊ ಇಲ್ಲಿ ಮುಖ್ಯವಾಗಿ ಎಲ್ಲ ಒಂದು ನೆಗೆಟಿವಿಟಿಯನ್ನು, ಸ್ಟ್ರೆಸ್ಸನ್ನು, ಜೊತೆಗೆ ಒಂದು ಟಾಕ್ಸಿಕ್ ಇನ್ಫ್ಲುಯೆನ್ಸಸ್ ಏನಿರುತ್ತೆ ಅದನ್ನು ನೀವು ಅವಾಯ್ಡ್ ಮಾಡೋದು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಎಷ್ಟು ಸಾಧ್ಯ ಅಷ್ಟು ನೀವು ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಈಗ ನೋಡಿ, ನೀವು ಬೆಳಿಗ್ಗೆ ಎದ್ದೇಳ್ತೀರಾ ಅನ್ಕೊಳ್ಳಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಇಲ್ಲಿ ಕೆಲವೊಂದು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಕೊರತೆಗಳು ಆ ರೀತಿ ಎಲ್ಲ ಕಾಣಿಸ್ತಾ ಇದ್ರೆ, ಅಥವಾ ನನ್ನ ಲೈಫಲ್ಲಿ ನಾನು ಏನು ಪಡ್ಕೊಂಡಿಲ್ವಲ್ಲ, ಇದು ಹೇಗೆ, ಏನೂ ಚೇಂಜಸ್ ಇಲ್ಲಲ್ಲ, ಹೇಗೆ ಯು ಫೀಲ್ ಲೈಕ್ ಎಂಟಿ, ನನ್ನ ಒಂದು ಲೈಫಲ್ಲಿ ಏನು ರೈಟ್ ಆಗಿ ಏನು ನಡೀತಾ ಇಲ್ಲ, ನನ್ನ ಒಂದು ಲೈಫಲ್ಲಿ ನಾನು ಏನೂ ಗಳಿಸಿಲ್ಲ, ಪಡೆದಿಲ್ಲ, ಈ ರೀತಿ ಎಲ್ಲ ನಿಮಗೆ ಥಾಟ್ಸ್ಗಳು ಏನಾದ್ರು ಬಂದರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಸಿಂಪ್ಲಿ ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ಯಾಕೆ? ನೀವು ಲಾ ಆಫ್ ಅಟ್ರಾಕ್ಷನ್ ಆದರೂ ಫಾಲೋ ಮಾಡಿ, ಲಾ ಆಫ್ ಅಸಂಪ್ಷನ್ ಆದರೂ ಫಾಲೋ ಮಾಡಿ, ಯಾವುದನ್ನಾದರೂ ಫಾಲೋ ಮಾಡ್ತಾ ಇದ್ರಿ, ಅದು ಪ್ರಶ್ನೆ ಅಲ್ಲ. ಇಲ್ಲಿ ಗ್ರ್ಯಾಟಿಟ್ಯೂಡ್ ಅಂತ ಬಂದಾಗ, ಗ್ರ್ಯಾಟಿಟ್ಯೂಡ್ ಅಂತ ಹೇಳಿದ್ರೆ ಏನು? ಈಗ ನಿಮಗೆ ಏನು ಈಗ ಆಲ್ರೆಡಿ ಪಡ್ಕೊಂಡಿದ್ದೀರಾ ಅದಕ್ಕೆ ನೀವು ಒಂದು ಒಂದು ಗ್ರೇಟ್ಫುಲ್ ಫೀಲ್ನ ಇಟ್ಕೊಂಡ್ರೆ, ಒಂದು ಭಾವನೆನ ಇಟ್ಕೊಂಡಾಗ ನಿಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮಲ್ಲಿರೋ ಸ್ಟ್ರೆಸ್ಗೆ ಕಾಸು ಮಾಡ್ತಾ ಇರೋದು, ಹೌದಲ್ವಾ? ನಿಮ್ಮ ನೆಗೆಟಿವಿಟಿ, ಸ್ಟ್ರೆಸ್, ಟೆನ್ಷನ್ಸ್ ಏನಿದೆ ಇದಕ್ಕೆ ಅದು ಕೂಡ ಕಾರಣ ಆಗಿರುತ್ತೆ. ಅಂದರೆ ಸಮಥಿಂಗ್ ನೀವು ನನ್ನಲ್ಲಿ ಅದಿಲ್ಲ, ನಾನು ಇದನ್ನು ಗಳಿಸಿಲ್ಲ, ಈ ರೀತಿ ಎಲ್ಲ ಯೋಚನೆಗಳು ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ, ವರೀಸ್ಗಳು ಕ್ರಿಯೇಟ್ ಆಗುತ್ತಲ್ವಾ? ಸೊ ದ ಮೂಮೆಂಟ್ ಯು ಓಕೆ, ನಾನು ನನ್ನ ಒಂದು ಲೈಫಲ್ಲಿ, ನಿಮ್ಮ ಒಂದು ಲೈಫಲ್ಲಿ ಏನೇನು ಪಡ್ಕೊಂಡಿರ್ತೀರಾ, ಏನೇನು ಗಳಿಸ್ಕೊಂಡಿರ್ತೀರಾ ಅದನ್ನು ನಿಮ್ಮ ಮುಂದೆ ತೆಗೆದುಕೊಳ್ಳೋದು. ಅಂದರೆ ನಿಮ್ಮೊಂದು ಲೈಫಲ್ಲಿ ಅದನ್ನು ತೆಗೆದುಕೊಳ್ಳೋ ರೀತಿ ನೀವು ಪ್ರಾಕ್ಟೀಸ್ನ ಮಾಡೋದಕ್ಕೆ ಗ್ರ್ಯಾಟಿಟ್ಯೂಡ್ನ ಮಾಡೋದು. ತಿಳಿತಾ ಇದೆಯಲ್ಲ? ಈಗ ನಿಮಗೆ ಮನೆ ಇದೆ, ಅದಕ್ಕೆ ಕೃತಜ್ಞತೆ. ನಿಮಗೆ ಒಂದು ಒಳ್ಳೆ ಊಟ ಸಿಗ್ತಿದೆ, ಅದಕ್ಕೆ ಕೃತಜ್ಞತೆ. ಸೊ ನಿಮ್ಮೊಂದು ಲೈಫಲ್ಲಿ ಎಲ್ಲ ಥರ ಫೆಸಿಲಿಟಿನ ಪಡ್ಕೊಂಡಿದ್ದೀರಾ, ಅದಕ್ಕೊಂದು ಕೃತಜ್ಞತೆ. ಅಂದರೆ ನಿಮ್ಮೊಂದು ಹೋಲ್ ಲೈಫಲ್ಲಿ, ಇಡೀ ಸೃಷ್ಟಿಯಲ್ಲಿ ನೀವು ಇದ್ದೀರಾ ಅಲ್ವಾ? ನಿಮಗೆ ಈ ದೇಹ ಸಿಕ್ಕಿದೆ, ಮನಸ್ಸು ಸಿಕ್ಕಿದೆ, ನೀವು ಏನು ಬೇಕಾದರೂ ಗಳಿಸ್ಬೋದು ಅಲ್ವಾ? ಸೊ ಈ ರೀತಿಯಾಗಿ ನೀವು ಇದ್ದಾಗ, ಈ ರೀತಿ ಒಂದು ಗ್ರ್ಯಾಟಿಟ್ಯೂಡ್ ಫೀಲ್ನ ಮಾಡ್ಕೊಂಡಾಗ, ನಿಮ್ಮ ಮಾರ್ನಿಂಗ್ಗೆ ನಿಮಗೆ ಕೊರತೆ ಅನ್ನೋ ಭಾವನೆ ಇರೋದಿಲ್ಲ. ಯು ಫೀಲ್ ಲೈಕ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ಓಕೆ, ಎಷ್ಟೆಲ್ಲ ಪಡ್ಕೊಂಡಿದ್ದೀನಿ ನಾನು, ನನ್ನಲ್ಲಿ ಎಷ್ಟೆಲ್ಲ ಇದೆ ಲೈಫಲ್ಲಿ ಅಂತಂದಾಗ ನಿಮ್ಮಲ್ಲಿ ಆ ಕೊರತೆ ಅನ್ನೋದೇ ಬರೋದಿಲ್ಲ. ತಿಳಿತಾ ಇದೆಯಲ್ಲ ನಿಮಗೆ? ಅಂದರೆ ನಿಮಗೆ ಸ್ಟ್ರೆಸ್ ಆಗೋದಿಲ್ಲ. ಓಕೆ, ನಾನು ಗಳಿಸ್ತೇನೆ ಅನ್ನೋ ಒಂದು ಉತ್ಸಾಹನ ಕೊಡುತ್ತೆ. ಗ್ರ್ಯಾಟಿಟ್ಯೂಡ್ ಎಸ್ಪೆಷಲಿ ಬಂದು ಹೀಲಿಂಗ್ಗೆ. ತಿಳಿತಾ ಇದೆಯಲ್ಲ ನಿಮಗೆ? ಅಂದರೆ ನಿಮ್ಮಲ್ಲಿ ಕೊರತೆ ಇರೋದಿಲ್ಲ, ಸ್ಟ್ರೆಸ್ ಇರೋದಿಲ್ಲ, ವರೀಸ್ ಇರೋದಿಲ್ಲ. ಈ ರೀತಿ ಎಲ್ಲ ಇದ್ದಾಗ ಏನಾಗುತ್ತೆ, ನಿಮಗೆ ಗ್ರ್ಯಾಟಿಟ್ಯೂಡ್ ಆ ಭಾವನೆ ಇಟ್ಕೊಂಡಾಗ, ಓಕೆ, ನಾನು ಇಷ್ಟನ್ನ ಪಡೆದಿದ್ದೇನೆ, ನಾನು ಇನ್ನನ್ನು ಪಡಲಿಕ್ಕೆ ನಾನು ಅರ್ಹಳಿದ್ದೇನೆ ಅನ್ನೋದು ನಿಮ್ಮಲ್ಲಿ ಬರುತ್ತೆ. ತಿಳಿತಾ ಇದೆಯಲ್ಲ ನಿಮಗೆ? ಸೊ ಹಾಗಾಗಿ ನೀವು ಮಾರ್ನಿಂಗ್ ಎದ್ದ ತಕ್ಷಣ ನೀವು ಇದನ್ನ ಮಾಡ್ಕೊಳ್ಳಿ. ಆ್ಯಂಡ್ ಲವ್ ಯುವರ್ ಸೆಲ್ಫ್. ಓಕೆ, ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಮೇಲೆ ಹೆಚ್ಚು ಪ್ರೀತಿನ ತೋರಿಸಿ. ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇರಲಿ. ನೀವು ಹೇಗೆ ಇನ್ನೊಬ್ಬರನ್ನ ಆರೈಕೆ ಮಾಡ್ತೀರಾ ಅದೇ ರೀತಿ ನಿಮ್ಮನ್ನು ನೀವು ಕೂಡ ನರ್ಚರ್ನ ಮಾಡ್ಕೊಳ್ಳೋದು. ನಿಮ್ಮನ್ನು ನೀವು ಹೇಗೆ ಇನ್ನೊಬ್ಬರ ಜೊತೆ ಪ್ರೀತಿಯಿಂದ ಮಾತಾಡ್ತೀರಾ ಅದೇ ರೀತಿ ನೀವು ನಿಮ್ಮ ಜೊತೆ ಪಾಸಿಟಿವ್ ಸೆಲ್ಫ್ ಟಾಕ್ನ ಮಾಡುವಂಥದ್ದು. ಅರ್ಥಾಗ್ತಿದೆಯಲ್ಲ? ಸೊ ಇಲ್ಲಿ ಏನಂತ ಹೇಳಿದ್ರೆ, ಸೆಲ್ಫ್ ಕೇರ್ನ ಮಾಡ್ಕೊಳ್ಳಿ ಡೈಲಿ. ಬಿಕಾಸ್ ವೆನ್ ಯು ಆರ್ ಹ್ಯಾಪಿ, ವೆನ್ ಯು ಆರ್ ಸ್ಮೈಲಿಂಗ್, ವೆನ್ ಯು ಆರ್ ಪಾಸಿಟಿವ್, ಆ ಒಂದು ಸ್ಟೇಟಲ್ಲಿ ಇದ್ದಾಗ, ಸೊ ನೀವು ಅದೇ ಒಂದು ಮಿರರ್ ರಿಫ್ಲೆಕ್ಟ್ ಆಗಿ ನಿಮಗೆ ಅದು ಬರೋ ಅಂಥದ್ದು ಪ್ರತಿಯೊಂದನ್ನು ಕೂಡ. ಅಂದರೆ ಇಲ್ಲಿ ಏನು, ನಿಮ್ಮೊಂದು ಪಾಸಿಟಿವ್ ವೈಬಲ್ ಇದ್ದಾಗ, ನೀವು ಅದನ್ನು ರೈಸ್ನ ಮಾಡಿದಾಗ ನಿಮ್ಮಲ್ಲಿ ಏನು ರಿಫ್ಲೆಕ್ಟ್ ಆಗುತ್ತೆ, ನೀವು ಹೆಚ್ಚೆಚ್ಚು ಪೀಸ್, ಜಾಯ್, ಅಬಿಡೆನ್ಸ್ ಎಲ್ಲದನ್ನು ಕೂಡ ನಿಮ್ಮೊಂದು ಲೈಫಲ್ಲಿ ಬರುತ್ತೆ. ತಿಳಿತಾ ಇದೆಯಲ್ಲ? ಸೊ ಹಾಗಾಗಿ ಹೆಚ್ಚು ಮಾರ್ನಿಂಗ್ ಟೈಮಲ್ಲಿ ನಿಮ್ಮ ಪಾಸಿಟಿವ್ ಅಫರ್ಮೇಷನ್ ಮುಖಾಂತರ, ವಿಜುವಲೈಸೇಷನ್ ಮುಖಾಂತರ, ಸ್ಕ್ರಿಪ್ಟಿಂಗ್ ಜೊತೆಗೆ ಮೆಡಿಟೇಷನ್, ನೀವು ಯಾವುದನ್ನಾದರೂ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ನ ಮಾಡಿ. ಸೊ ಈ ರೀತಿಯಾಗಿ ಪ್ರಾಕ್ಟೀಸ್ನ ಮಾಡ್ತಾ ನಿಮ್ಮಲ್ಲಿ ಆ ಒಂದು ಭಾವವನ್ನು ಒಂದು ಪಾಸಿಟಿವ್ ಅಸಂಪ್ಷನ್ನ ಕೀಪ್ನ ಮಾಡ್ತಾ ನಿಮ್ಮ ಒಂದು ಲೈಫ್ಗೆ ಏನು ಬೇಕಿದೆಯೋ ಅದನ್ನು ನೀವು ಪಡ್ಕೊಳ್ಬೋದು, ಅದಲ್ವಾ? ಸೊ ಇಷ್ಟನ್ನು ಫಾಲೋಅಪ್ನ ಮಾಡಿ. ತಿಳಿತಲ್ವಾ? ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್.